ಪ್ರಣಾಮಗಳು ಮಹಾಪ್ರಭು. ಯುದ್ಧ ಭೂಮಿಯಿಂದ ನಾನು ಒಂದು ಸಂತೋಷದ ವಾರ್ತೆಯನ್ನು ತಂದಿದ್ದೇನೆ. ಸಂತೋಷದ ವಾರ್ತೆ? ಅದೇನೆಂದು ಬೇಗ ಹೇಳು. ನನ್ನ ಸೋದರ, ವೀರ ಸೋದರ ಕುಂಭಕರ್ಣ ಹನುಮಂತನನ್ನು ಸಂಹರಿಸಿದನೆ, ಲಕ್ಷ್ಮಣನನ್ನು ಪರಾಭವಗೊಳಿಸಿದನೆ ಅಥವಾ ರಾಮನನ್ನೇ ಸೋಲಿಸಿದನೆ? ಇಲ್ಲ ಪ್ರಭು, ಕುಂಭಕರ್ಣ ವಾನರ ರಾಜ ಸುಗ್ರೀವನನ್ನ ಪರಾಭವಗೊಳಿಸಿ ಅವನನ್ನು ಕಂಕುಲಲ್ಲಿಟ್ಟುಕೊಂಡು ಎಲ್ಲಿಗೋ ಹೋದನು. ಭಲೆ ಭಲೆ ದೂತ, ಸಂತೋಷದ ಸುದ್ದಿಯನ್ನೇ ಹೇಳಿರಬೇಕು. ತೆಗೆದುಕೊ. ಕೃತಾರ್ಥನಾದೆ ಪ್ರಭು. ಕೇಳಿದೆಯ ಮಹೋದರ, ನನ್ನ ವೀರ ಸೋದರ ಕುಂಭಕರ್ಣ ಸುಗ್ರೀವನನ್ನು ಕಂಕಳಲ್ಲಿಟ್ಟುಕೊಂಡು ಎಲ್ಲಿಗೋ ಹೋದನಂತೆ. ಎಷ್ಟೊತ್ತಿಗಾಗಲೇ ಅವನು ಸುಗ್ರೀವನಿಗೆ ಯಮಲೋಕದ ದಾರಿ ತೋರಿಸಿರುತ್ತಾನೆ. ಲಂಕೇಶ್ವರ, ಇಷ್ಟಕ್ಕೆ ಎಲ್ಲ ಮುಗಿಯಿತೆಂದು ನಿರ್ಧರಿಸಲಾಗುವುದಿಲ್ಲ. ಯುದ್ಧವೆಂದ ಮೇಲೆ ಏಳು ಬೀಳು, ಸೋಲು ಗೆಲುವು ಎಲ್ಲ ಸಹಜ. ಇಂದ್ರಜಿತು ರಾಮ ಲಕ್ಷ್ಮಣರನ್ನು ಮೂರ್ಛೆಗೊಳಿಸಿದನೇ ಹೊರತು ಅವರನ್ನು ಗೆಲ್ಲಲಾಗಲಿಲ್ಲ ಅಲ್ಲವೇ? ಕುಂಭಕರ್ಣ ಸುಗ್ರೀವನನ್ನು ಹೊತ್ತುಕೊಂಡು ಹೋದ ಮಾತ್ರಕ್ಕೆ ಗೆದ್ದ ಹಾಗಲ್ಲ. ಏಕೆ ಮಹೋದರ? ನನ್ನ ಸೋದರನಿಂದ ಸಿಕ್ಕ ಆನಂದವನ್ನು ಅನುಭವಿಸುವ ಮನಸ್ಸಿಲ್ಲವೇ? ಸುಗ್ರೀವನ ಕಥೆ ಈಗಾಗಲೇ ಮುಗಿದಿರುತ್ತದೆ. ವಾನರ ರಾಜನೇ ಇಲ್ಲವೆಂದ ಮೇಲೆ ವಾನರ ಸೈನ್ಯ ಸೋತಂತೆ, ನಾನು ವಿಜಯ ಪತಾಕೆಯನ್ನು ಹಾರಿಸಿದಂತೆ. ಆದರೆ ಯುದ್ಧ ಮಾಡಲು ರಾಮಲಕ್ಷ್ಮಣರು ಇರುತ್ತಾರಲ್ಲವೇ? ಅವರು ನಂಬಿಕೊಂಡು ಬಂದ ಕಪಿ ಸೈನ್ಯವೇ ಇಲ್ಲವೆಂದ ಮೇಲೆ ಅವರು ತಾವು ಕಟ್ಟಿದ ಸೇತುವೆಯ ಮೇಲೆ ಹಿಂದಿರುಗಿ ಓಡಿ ಹೋಗುತ್ತಾರೆ. ವಾನರೋತ್ತಮ ಹನುಮಂತ, ಏನನ್ನು ಯೋಚಿಸುತ್ತಿರುವೆ? ಅಂಗದ, ನಮ್ಮ ಪ್ರಭು ಸುಗ್ರೀವನನ್ನು ಕುಂಭಕರ್ಣ ಎತ್ತುಕೊಂಡು ಹೋಗಿದ್ದಾನೆ. ವಾನರ ಸೇನೆಯು ಭಯಭೀತಿಯಿಂದ ಪಲಾಯನ ಮಾಡುತ್ತಿದೆ. ನನ್ನ ಕರ್ತವ್ಯವೇನೆಂದು ತಿಳಿಯದೆ ಭ್ರಾಂತನಾಗಿದ್ದೇನೆ. ಮಾರುತಿ, ಈ ಸಂದಿಗ್ಧ ಸಂದರ್ಭದಲ್ಲಿ ನೀನೇ ಹೀಗೆ ಭ್ರಾಂತನಾದರೆ ನಾವೆಲ್ಲ ಏನು ಮಾಡಬೇಕು? ಈಗ ನೀನೇ ಏನಾದರೂ ಮಾಡಬೇಕು. ಅದಕ್ಕೆ ನಾನು ಮಾಡಬೇಕಾಗಿರುವುದು ಒಂದೇ ಒಂದು, ಆ ದೈತ್ಯ ದೇಹಿಯಾದ ಕುಂಭಕರ್ಣನನ್ನು ನಾಶ ಮಾಡಬೇಕು. ಅದಕ್ಕೆ ನಾನು ಪರ್ವತ ಸದೃಶ ರೂಪ ತಾಳಬೇಕು. ಸರಿಯಾದ ಆಲೋಚನೆ ಹನುಮಂತ. ಆ ಕುಂಭಕರ್ಣನ ನಾಶವಾಗಬೇಕು. ಆ ರಾಕ್ಷಸರ ನಾಶವಾಗದೆ ನಮಗೆ ಜಯ ಸಾಧ್ಯವಿಲ್ಲ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಪ್ರಭು ಸುಗ್ರೀವರನ್ನು ಸುರಕ್ಷಿತವಾಗಿ ಕರೆತರಬೇಕು. ಚಿಂತೆ ಮಾಡಬೇಡ ಯುವರಾಜ, ನಾನು ಆ ದುರುಳ ರಾಕ್ಷಸನೊಂದಿಗೆ ಹೋರಾಡುತ್ತೇನೆ. ನನ್ನ ಮುಷ್ಟಿ ಪ್ರಹಾರದಿಂದ ಆ ಕುಂಭಕರ್ಣನನ್ನು ನಾಶ ಮಾಡುತ್ತೇನೆ. ನಮ್ಮ ಪ್ರಭು ಸುಗ್ರೀವನನ್ನು ಸುರಕ್ಷಿತವಾಗಿ ಕರೆತರುತ್ತೇನೆ. ನೀನು ಧೈರ್ಯವಾಗಿರು. ಮತ್ತೇನು ಯೋಚಿಸುತ್ತಿರುವೆ ಮಾರುತಿ? ಯುವರಾಜ, ನಮ್ಮ ಪ್ರಭು ಸುಗ್ರೀವನನ್ನು ನಾನು ಬಿಡಿಸಬೇಕೇ ಎಂದು ಯೋಚಿಸುತ್ತಿದ್ದೇನೆ. ದೇವತೆಗಳು, ದಾನವರು, ನಾಗರು ಒಟ್ಟಾಗಿ ಹಿಡಿದರೂ ತಪ್ಪಿಸಿಕೊಳ್ಳುವ ಸಾಮರ್ಥ್ಯವುಳ್ಳ ಸುಗ್ರೀವ ಆ ಕುಂಭಕರ್ಣನಿಂದ ತಪ್ಪಿಸಿಕೊಂಡರೂ ಆಶ್ಚರ್ಯವಿಲ್ಲ. ಆ ಶಕ್ತಿ ವಾನರೇಂದ್ರನಿಗಿದೆ. ಆದರೆ ಆ ರಾಕ್ಷಸರಿಂದ ಇನ್ನೂ ಏಕೆ ತಪ್ಪಿಸಿಕೊಂಡು ಬಂದಿಲ್ಲ ಎಂಬ ಪ್ರಶ್ನೆ ಮೂಡುವುದಿಲ್ಲವೇ? ಕುಂಭಕರ್ಣನ ಬಲವಾದ ಪ್ರಹಾರದಿಂದ ಪ್ರಜ್ಞೆ ತಪ್ಪಿರುವ ವಾನರೇಂದ್ರನಿಗೆ
ಕುಂಭಕರ್ಣನು ತನ್ನನ್ನು ಎತ್ತುಕೊಂಡು ಹೋಗುತ್ತಿರುವ ಅರಿವೇ ಇರುವುದಿಲ್ಲ. ಅದಕ್ಕೆ ಅವನು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಲಿಲ್ಲವೆಂದು ಕಾಣುತ್ತದೆ. ಇರಬಹುದು ಹನುಮಂತ, ಆ ಸಾಧ್ಯತೆ ಇದೆ. ಅಂದರೆ ನಮ್ಮ ಪ್ರಭು ಎಚ್ಚರಗೊಂಡ ತಕ್ಷಣ ಆ ರಕ್ಕಸನ ಬಿಗಿಮುಷ್ಟಿಯಿಂದ ತಪ್ಪಿಸಿಕೊಂಡು ಬರಬಹುದಲ್ಲವೇ? ಹೌದು ಯುವರಾಜ. ಸುಗ್ರೀವನಿಗೆ ಎಚ್ಚರವಾದರೆ ಅವನು ತನಗೂ ವಾನರರಿಗೂ ಹಿತವಾದದ್ದನ್ನೇ ಮಾಡುತ್ತಾನೆ. ಒಂದು ವೇಳೆ ನಾನೇ ಅವನನ್ನು ಬಿಡಿಸಲು ಪ್ರಯತ್ನಿಸಿದರೆ ನಮ್ಮ ಮೇಲೆ ಅವನಿಗೆ ಅಸಮಾಧಾನ ಮೂಡಬಹುದು. ಅವನ ಕೀರ್ತಿಗೆ ಕಳಂಕ ತರುವ ಕೆಲಸವನ್ನು ನಾವು ಮಾಡಬಾರದು ಎಂಬ ಭಾವನೆ ಬರುತ್ತಿದೆ. ಆದ್ದರಿಂದ ನಾವು ಸುಗ್ರೀವ ಹಿಂದಿರುಗಿ ಬರುವವರೆಗೂ ಭಯ ಭೀತಿಯಿಂದ ದಿಗ್ಭ್ರಾಂತರಾಗಿರುವ ನಮ್ಮ ವಾನರ ಸೇನೆಯಲ್ಲಿ ಧೈರ್ಯೋತ್ಸಾಹಗಳನ್ನು ತುಂಬುತ್ತಿರಬೇಕು. ಹೌದು ಮಾರು, ನಿನ್ನ ತರ್ಕ ಸರಿಯಾಗಿದೆ. ನಮ್ಮಿಂದ ನಮ್ಮ ಮಹಾರಾಜರ ಕೀರ್ತಿ ಮತ್ತು ಸ್ಥೈರ್ಯಗಳು ಕುಂದಬಾರದು. ನಮ್ಮ ವಾನರೇಂದ್ರನಿಗೆ ಆ ರಾಕ್ಷಸರಿಂದ ತಪ್ಪಿಸಿಕೊಂಡು ಬರುವ ಸಾಮರ್ಥ್ಯವಿದೆ. ಅಲ್ಲಿಯವರೆಗೂ ನೀನು ಹೇಳಿದಂತೆ ನಮ್ಮ ವಾನರರಿಗೆ ಧೈರ್ಯೋತ್ಸಾಹಗಳನ್ನು ತುಂಬೋಣ. ಜೈ ಶ್ರೀರಾಮ್! 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 ನಾನು ಎಲ್ಲಿದ್ದೇನೆ? ಭೂಮಿಯ ಮೇಲಂತೂ ಇಲ್ಲ. ನಾನು ರಣರಂಗದಲ್ಲಿ ಯುದ್ಧ ಮಾಡುತ್ತಿರಲಿಲ್ಲವೇ? ಹೌದು, ಆ ಕುಂಭಕರ್ಣನ ಹೊಡೆತಕ್ಕೆ ನಾನು ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟೆ. ಓ, ಈ ರಾಕ್ಷಸ ನನ್ನನ್ನು ಎತ್ತಿಕೊಂಡು ಹೋಗುತ್ತಿದ್ದಾನೆ. ಎಲ್ಲಿಗೆ ಎತ್ತಿಕೊಂಡು ಹೋಗುತ್ತಿದ್ದಾನೆ? ಏನು ಮಾಡುತ್ತಾನೆ? ನಾನು ಇವನ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಬೇಕು. ನಾನು ಪಾರಾಗಬೇಕು. ಸುಗ್ರೀವ, ವಾನರ ರಾಜ, ನಾನು ನಿನ್ನನ್ನು ಕೊಲ್ಲುವ ಮೊದಲೇ ತಪ್ಪಿಸಿಕೊಂಡು ಬಿಟ್ಟೆಯಾ? ನಾನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ನಿನ್ನನ್ನು ಮಾತ್ರವಲ್ಲ, ಸಮಸ್ತ ವಾನರ ಸೈನ್ಯವನ್ನು ಆ ರಾಮ ಲಕ್ಷ್ಮಣರ ಸಹಿತ ಸಂಹಾರ ಮಾಡುತ್ತೇನೆ. ಇಲ್ಲ ರಾಘವ, ಆ ಕುಂಭಕರ್ಣ ಸುಗ್ರೀವನನ್ನು ಕೊಂದಿರಲಾರ. ಅವನು ಎತ್ತಿಕೊಂಡು ರಾವಣನ ಬಳಿಗೆ ಹೋಗಿರಬಹುದು. ಅಲ್ಲಿ ಸುಗ್ರೀವನನ್ನು ಅವಮಾನಿಸುವ ಉದ್ದೇಶವಿರಬಹುದು. ಆನಂತರ ಅವನನ್ನು ಕೊಲ್ಲಬೇಕೆಂದುಕೊಂಡಿರಬಹುದು. ತನ್ನ ಪರಾಕ್ರಮ, ಅತಿಯಾದ ಆತ್ಮವಿಶ್ವಾಸ, ದುರಹಂಕಾರಗಳನ್ನುಳ್ಳ ಕುಂಭಕರ್ಣ ಅದನ್ನು ಪ್ರದರ್ಶಿಸಲು ಹೀಗೆ ಮಾಡಿರಬಹುದು. ಎಲ್ಲ ನಡೆಯುವವರೆಗೆ ನಾವು ಕಾಯಬಾರದಾಗಿತ್ತು. ಅವನು ಬಂದಾಗ ನಾವೇ ಮೊದಲು ಹೋಗಿ ಅವನನ್ನು ಕೊಂದು ಬಿಡಬೇಕಾಗಿತ್ತು. ಲಕ್ಷ್ಮಣ, ಅದೇ ಕಾರ್ಯ ಮಾಡಲೆಂದು ಸುಗ್ರೀವ ಯುದ್ಧಕ್ಕೆ ಹೋದ. ಆದರೆ ದುರದೃಷ್ಟವಶಾತ್ ಸೆರೆ ಸಿಕ್ಕಿದ್ದಾನೆ. ಆದರೂ ಎಚ್ಚರಗೊಂಡ ಕೂಡಲೇ
ಅವನು ಖಂಡಿತ ಪಾರಾಗಿ ಬರುತ್ತಾನೆಂಬ ಭರವಸೆ ನನಗಿದೆ. ಹನುಮಂತನ ಮಾತಿನಲ್ಲಿ ಸತ್ಯವಿದೆ. ವಾನರೇಂದ್ರ ಮಹಾಶಕ್ತಿವಂತ. ಆ ಕುಂಭಕರ್ಣನಿಂದ ತಪ್ಪಿಸಿಕೊಂಡು ಬರುವ ಸಾಮರ್ಥ್ಯ ಅವನಿಗಿದೆ. ಜೈ ಶ್ರೀರಾಮ್. ಪ್ರಭು ರಾಮಚಂದ್ರ, ನಿನ್ನ ಮಾತು ಸತ್ಯವಾಯಿತು. ರಾಮಚಂದ್ರ, ಸುಗ್ರೀವ, ನೀನು ಕ್ಷೇಮವಷ್ಟೇ. ನಾವೆಲ್ಲ ನಿನ್ನ ಬಗ್ಗೆ ಆತಂಕದಿಂದ ಚರ್ಚಿಸುತ್ತಿದ್ದೆವು. ರಾಮಚಂದ್ರ, ನಾನು ಎಚ್ಚರ ತಪ್ಪಿದಾಗ ಆ ಕುಂಭಕರ್ಣ ನನ್ನನ್ನು ಎತ್ತಿಕೊಂಡು ಹೋದ. ಆದರೆ ನನಗೆ ಎಚ್ಚರವಾದ ಕೂಡಲೇ ಆ ಕುಂಭಕರ್ಣನ ಕಿವಿಯನ್ನು ಸೀಳಿ ಅಲ್ಲಿಂದ ಪಾರಾಗಿ ಬಂದೆ. ಈಗ ಅವನ ಕ್ರೋಧ ಮಿತಿ ಮೀರಿರುತ್ತದೆ. ಇನ್ನಷ್ಟು ತೀವ್ರವಾಗಿ ಆಕ್ರಮಣ ಮಾಡಲು ಅವನು ಧಾವಿಸಿ ಬರುವುದರಲ್ಲಿ ಸಂಶಯವೇ ಇಲ್ಲ. ಸಹೋದರ, ಇನ್ನು ಅವನ ಕೈ ಮೇಲಾಗಲು ನಾವು ಅವಕಾಶ ಕೊಡಬಾರದು. ಬೇಗನೆ ಅವನ ಪ್ರಾಣಹರಣವಾಗಬೇಕು. ಹಾಗೆ ಆಗುತ್ತದೆ ಲಕ್ಷ್ಮಣ. ನೀನು ಹೋಗಿ ಆ ಕುಂಭಕರ್ಣನೊಂದಿಗೆ ಹೋರಾಡು. ನಾವು ನಿನ್ನ ಬೆಂಬಲಕ್ಕಿರುತ್ತೇವೆ. ಹಾಗೆ ಆಗಲಿ ಸಹೋದರ.
ಲಕ್ಷ್ಮಣ, ಮೃತ್ಯು ದೇವತೆಯಾದ ಯಮನನ್ನೇ ನಿರಾಯಾಸವಾಗಿ ನಿಗ್ರಹಿಸಬಲ್ಲ ನನ್ನೊಡನೆ ನಿಂತು ನಿರ್ಭಯವಾಗಿ ಹೋರಾಡುವ ನಿನ್ನ ಪರಾಕ್ರಮವನ್ನು ನಾನು ಮೆಚ್ಚಿದ್ದೇನೆ. ನಿಜವಾಗಿಯೂ ನೀನು ವೀರ ಪರಾಕ್ರಮಿ. ಕೆಲವು ದುಷ್ಟ ರಾಕ್ಷಸ, ನಿನ್ನ ಪ್ರಶಂಸೆಯಿಂದ ನನಗೇನಾಗಬೇಕು? ನಿನ್ನನ್ನು ಕೊಲ್ಲುವುದರಲ್ಲೇ ನನಗೆ ಸಂತೋಷ. ಏನು, ನನ್ನನ್ನು ಕೊಲ್ಲುತ್ತೀಯ? ಅಸಂಭವ, ಅಸಂಭವ. ಸಮಸ್ತ ದೇವತೆಗಳಿಂದ ಪರಿವೃತಗೊಂಡು ಐರಾವತದ ಮೇಲೆ ಕುಳಿತು ಬರುವ ಆ ದೇವೇಂದ್ರನೇ ನನ್ನೆದುರು ನಿಲ್ಲುವ ಸಾಹಸ ಮಾಡುವುದಿಲ್ಲ. ಇನ್ನು ನೀನೇನು ಮಾಡಬಲ್ಲೆಯ? ಎಲ್ಲವೂ ಬಾಲಕ, ನಿನ್ನ ಧೈರ್ಯ ಪ್ರತಾಪಗಳಿಗೆ ನಾನು ಸಂತೋಷಗೊಂಡಿದ್ದೇನೆ. ನಾನು ಈಗ ಬೇರೊಬ್ಬರೊಡನೆ ಯುದ್ಧ ಮಾಡಲು ಹೋಗುತ್ತೇನೆ. ಕೆಲವು ರಾಕ್ಷಸಾದಮ, ನನ್ನನ್ನು ಎದುರಿಸಲಾರದೆ ಹೆದರಿ ಓಡಿ ಹೋಗುತ್ತಿರುವೆಯಾ? ನನಗೆ ಹೆದರಿಕೆಯೇ? ಲಕ್ಷ್ಮಣ, ನಾನು ನಿನಗಿಂತ ಅಲ್ಪರಾದ ಆ ಕಪಿಗಳೊಡನೆ ಯುದ್ಧ ಮಾಡಲು ಹೋದರೆ ಆಗ ಹೇಳಬಹುದಿತ್ತು ನನಗೆ ಹೆದರಿಕೆ ಎಂದು. ಆದರೆ ನಾನು ಹೋಗುತ್ತಿರುವುದು ಯುದ್ಧ ಮಾಡುವುದಕ್ಕೆ ನಿನ್ನ ಅಗ್ರಜನಾದ ರಾಮನ ಬಳಿ. ರಾಮನು ನಿನಗಿಂತ ಪರಾಕ್ರಮಿಯಲ್ಲವೇ? ಅದನ್ನು ನೀನು ಒಪ್ಪುವೆಯೋ ಇಲ್ಲವೋ? ಒಪ್ಪುತ್ತೇನೆ, ಆದರೆ ಮೊದಲು ನನ್ನೊಡನೆ ಯುದ್ಧ ಮುಗಿಸಿ ಹೋಗುವುದು ವಿಹಿತವಾಗಿದೆ. ಲಕ್ಷ್ಮಣ, ನಿನ್ನ ಶೌರ್ಯ ಪ್ರತಾಪಗಳಿಗೆ ಎಡೆಯೇ ಇಲ್ಲ. ಆದರೂ ನಾನು ನಿನ್ನನ್ನು ಸಂಹಾರ ಮಾಡಲು ಇಷ್ಟಪಡುವುದಿಲ್ಲ. ನಾನು ಸಂಹರಿಸುವುದು ರಾಮನೊಬ್ಬನನ್ನೇ. ಅವನು ಹತನಾದರೆ ನಿಮ್ಮ ಕಡೆ ಎಲ್ಲರೂ ಹತನಾದಂತೆ. ರಾಮನು ಹತನಾದ ನಂತರ ನನ್ನ ಮೇಲೆ ಯುದ್ಧ ಮಾಡಲು ಬರುವ ಯಾರೊಬ್ಬರನ್ನು ನಾನು ಉಳಿಸುವುದಿಲ್ಲ. ಎಲ್ಲರನ್ನು ಧ್ವಂಸ ಮಾಡಿಬಿಡುತ್ತೇನೆ. ಕುಂಭಕರ್ಣ, ನೀನು ಮಹಾವೀರನೆಂಬುದು ಸತ್ಯವಾಗಿದೆ. ದೇವತೆಗಳು ನಿನ್ನೆದುರು ನಿಲ್ಲಲಾರರು ಎಂಬುದೂ ಸತ್ಯ. ನೀನು ಯುದ್ಧ ಮಾಡಲು ಆತುರ ಪಡುತ್ತಿರುವ ನನ್ನ ಸಹೋದರ ರಾಮಚಂದ್ರ ಇಲ್ಲಿಯೇ ಇದ್ದಾನೆ. ಹೋಗು, ಅವನೊಂದಿಗೆ ಯುದ್ಧ ಮಾಡು. ಆದರೆ ಅವನ ಸಂಹಾರವೋ ನಿನ್ನ ಸಂಹಾರವೋ ಎಂಬುದು ಕಾಲವೇ ನಿರ್ಧರಿಸುತ್ತದೆ. ಹೇಳುದು, ರಣರಂಗದಿಂದ ಯಾವ ಸಂತೋಷದ ಸುದ್ದಿಯನ್ನು ತಂದಿರುವೆ? ನನ್ನ ಸೋದರ ಕುಂಭಕರ್ಣ ವಾನರೇಂದ್ರ ಸುಗ್ರೀವನನ್ನು ಸಂಹರಿಸಿದನೆ. ವಾನರ ಸೈನ್ಯ ಪಲಾಯನ ಮಾಡಿತೆ. ರಾಮ ಲಕ್ಷ್ಮಣರು ಅನ್ಯ ಮಾರ್ಗವಿಲ್ಲದೆ ತಾವು ಕಟ್ಟಿದ ಸೇತುವೆಯಲ್ಲೇ ಹಿಂದಿರುಗಿದರೆ. ಕ್ಷಮಿಸಿ ಪ್ರಭು, ನೀವು ಅಂದುಕೊಂಡಂತೆ ಯಾವುದೂ ನಡೆದಿಲ್ಲ. ಕುಂಭಕರ್ಣ ಸುಗ್ರೀವನಿಗೆ ಬಲವಾದ ಪೆಟ್ಟುಕೊಟ್ಟು ಅವನನ್ನು ಮೂರ್ಛೆಗೊಳಿಸಿ ಹೊತ್ತು ನಡೆದಿದ್ದು ನಿಜ. ಆದರೆ ಅವನು ತಪ್ಪಿಸಿಕೊಂಡು ಮತ್ತೆ ವಾನರ ಸೈನ್ಯವನ್ನ ಸೇರಿದ್ದಾನೆ ಪ್ರಭು. ಏನು? ಕುಂಭಕರ್ಣನಿಂದ ತಪ್ಪಿಸಿಕೊಂಡನೆ? ಹೆಬ್ಬಾವಿನ ಬಿಗಿ ಮುಷ್ಟಿಯಿಂದ ಆ ಕಪಿರಾಜ ಹೇಗೆ ತಪ್ಪಿಸಿಕೊಂಡ? ಲಂಕೇಶ್ವರ, ನಾವು ಈ ಮೊದಲೇ ಹೇಳಿರಲಿಲ್ಲವೇ, ಇದು ತಾತ್ಕಾಲಿಕ ಸೋಲು. ಮೂರ್ಛೆ ಹೋಗುವುದು ಮತ್ತೆ ಎಚ್ಚರಗೊಂಡು ಹೋರಾಡುವುದು ಯುದ್ಧದಲ್ಲಿ ಸಾಮಾನ್ಯ. ಅದು ನನಗೂ ಗೊತ್ತಿದೆ. ಅದನ್ನೇ ಮತ್ತೆ ಮತ್ತೆ ಹೇಳಬೇಡ. ದೂತ, ಕುಂಭಕರ್ಣ ಈಗ ಏನು ಮಾಡುತ್ತಿದ್ದಾನೆ? ಲಕ್ಷ್ಮಣನೊಂದಿಗೆ ಯುದ್ಧ ಮಾಡಿ ಈಗ ರಾಮನೊಂದಿಗೆ ಹೋರಾಡಲು ಸಿದ್ಧರಾಗಿದ್ದಾರೆ ಪ್ರಭು. ಅಂದರೆ ರಾಮನ ಪರಾಜಯ ಖಂಡಿತ. ಲಂಕೇಶ್ವರ, ಸುಗ್ರೀವನ ವಿಷಯವನ್ನು ಮರೆಯಬೇಡಿ. ಮತ್ತೆ ಆತುರದ ಆಶಾಗೋಪುರವನ್ನು ಕಟ್ಟಬೇಡಿ. ಸಾಕು ನಿಲ್ಲಿಸು ಮಹೋದರ. ಹಿತ ಶತ್ರುವಿನಂತೆ ನೀನು ಅಪಶಕುನವನ್ನು ನುಡಿಯಬೇಡ. ರಾಮನು ನನ್ನ ಪ್ರಮುಖ ಶತ್ರುವೆಂದು ಕುಂಭಕರ್ಣನಿಗೆ ಗೊತ್ತಿಲ್ಲವೇ? ಅವನನ್ನು ಕೊಲ್ಲುವುದರಿಂದ ನನಗೆ ಆನಂದವಾಗುವುದೆಂದು ಅವನಿಗೆ ಅರ್ಥವಾಗುವುದಿಲ್ಲವೇ? ಎಲೈ ದೂತ ಪ್ರಭು, ನೀನು ಈಗಲೇ ರಣರಂಗಕ್ಕೆ ಹೋಗಿ ರಾಮನು ಪರಾಭವಗೊಂಡ ನಂತರ ಕೂಡಲೇ ನನಗೆ ತಿಳಿಸು. ಹಾಗೆ ಆಗಲಿ ಪ್ರಭು. ದಶರಥ ಪುತ್ರ, ನೀನು ಕರದೂಷಣರಾದಿಯಾಗಿ 14,000 ರಾಕ್ಷಸ ವೀರರನ್ನು ಕೇವಲ 1.5 ಮುಹೂರ್ತದಲ್ಲಿ ಸಂಹಾರ ಮಾಡಿದ ಮಹಾಪ್ರತಾಪವಂತ ಎಂದು ನಾನು ಬಲ್ಲೆ. ಆದರೆ ನನ್ನ ಮೇಲೆ ಯುದ್ಧ ಮಾಡುವಾಗ ನಿನ್ನ ಶೌರ್ಯ ಪ್ರತಾಪಗಳು ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ.
ಏಕೆಂದರೆ ನಾನೊಬ್ಬನೇ ಕೋಟಿ ಕೋಟಿ ರಾಕ್ಷಸ ವೀರರಿಗೆ ಸಮನಾದ ಬಲವುಳ್ಳವನು. ವೀರ ಕುಂಭಕರ್ಣ, ಇದು ವಾದ ಭೂಮಿಯಲ್ಲ, ಯುದ್ಧ ಭೂಮಿ. ಮಾತಿನ ಶೌರ್ಯ ಪ್ರದರ್ಶನದ ಬದಲು ನಿಜವಾದ ಶೌರ್ಯ ಪ್ರದರ್ಶನ ಉಚಿತವಾಗಿದೆ. ತೆಗೆದುಕೋ, ಈ ನನ್ನ ರೌದ್ರಾಸ್ತ್ರಕ್ಕೆ ತಕ್ಕ ಉತ್ತರವನ್ನು ಕೊಡು.
ನಿನ್ನ ಬಾಣಾಘಾತದಿಂದ ತತ್ತರಿಸಿ ಹೋಗಿರುವ ರಾಕ್ಷಸ ಮರುಳಾಗುತ್ತಾನೆ. ನಮ್ಮ ವಾನರನನ್ನು ಆಕಾಶದಿಂದ ತೆಗೆದುಕೊಳ್ಳುತ್ತಾನೆ. ಇವನನ್ನು ಹೀಗೆ ಬಿಟ್ಟರೆ ಮುಗಿಸಿ ಬಿಡುತ್ತಾನೆ. ಈಗೇನು ಮಾಡುವುದು? ನಾವು ಅವನನ್ನು ತಡೆಯಬೇಕು. ಅವನು ಮುಂದೆ ಸಾಗದಂತೆ ಅಡ್ಡಿಪಡಿಸಿ. ಹೌದು ವಾನರ ವೀರರೇ, ನೀನು ನಿರೀಕ್ಷಿಸಿದ ಸಮಯ ಬಂದಾಯಿತು. ಯಾವ ಸಮಯ ತ್ರಿಜಟೆ? ನಿನ್ನ ಸ್ವಾಮಿ ಶ್ರೀರಾಮನೇ ಈಗ ಶತ್ರುಗಳ ವಿರುದ್ಧ ಶಸ್ತ್ರ ಪ್ರಯೋಗ ಮಾಡುತ್ತಿದ್ದಾನೆ. ತ್ರಿಜಟೆ, ರಾವಣ ನನ್ನನ್ನು ಅಪಹರಿಸಿ ಅಧರ್ಮದ ಕಾರ್ಯವನ್ನು ಮಾಡಿದ್ದಾನೆ. ಅವನಿಗೆ ಬೆಂಬಲವನ್ನು ನೀಡಿ ಕುಂಭಕರ್ಣನು ಅಧರ್ಮದ ಪಾಲುಗಾರನಾಗಿದ್ದಾನೆ. ರಾವಣನ ಸಂಹಾರದಷ್ಟೇ ಕುಂಭಕರ್ಣನ ಸಂಹಾರವೂ ಮುಖ್ಯ. ನಿಜ ಸೀತೆ, ಕುಂಭಕರ್ಣ ಅಧರ್ಮಕ್ಕೆ ಬೆಂಬಲ ನೀಡಿದ. ವಿಭೀಷಣ ಪ್ರಭುಗಳು ಧರ್ಮಕ್ಕೆ ಬೆಂಬಲ ನೀಡಿ ಶ್ರೀರಾಮನ ಮಿತ್ರತ್ವವನ್ನು ಗಳಿಸಿದರು. ಆ ಧರ್ಮಾತ್ಮನಾದ ವಿಭೀಷಣ ಖಂಡಿತ ಈ ಲಂಕೆಯನ್ನು ಆಳುತ್ತಾನೆ. ರಾವಣನ ಸಂಹಾರವಾದ ನಂತರ ವಿಭೀಷಣನ ಪಟ್ಟಾಭಿಷೇಕ ಖಂಡಿತ ನಡೆಯುತ್ತದೆ. ರಾವಣನ ಸಂಹಾರಕ್ಕೆ ಮೊದಲು ಕುಂಭಕರ್ಣನ ಸಂಹಾರವಾಗಬೇಕಾಗಿದೆ. ಆಗುತ್ತದೆ, ಹಾಗೇ ಆಗುತ್ತದೆ, ಅದರಲ್ಲಿ ಸಂದೇಹವೇ ಇಲ್ಲ. ಅದು ಅಷ್ಟು ಸುಲಭವಲ್ಲ ಸೀತೆ. ಕುಂಭಕರ್ಣ ರಾವಣನಷ್ಟೇ ಪ್ರತಾಪಶಾಲಿ. ನನ್ನ ಸ್ವಾಮಿಗೆ ಅದು ಮುಖ್ಯವಾಗುವುದಿಲ್ಲ. ರಾಕ್ಷಸ ವೀರರು ಎಷ್ಟೇ ಪರಾಕ್ರಮಶಾಲಿಗಳಾದರೂ ಅವರೆಲ್ಲ ನನ್ನ ಸ್ವಾಮಿಗೆ ಸಮಾನರಲ್ಲ. ಶ್ರೀರಾಮನ ಆಕ್ರೋಶದ ಅಗ್ನಿ ಜ್ವಾಲೆಯಲ್ಲಿ ಅವರೆಲ್ಲ ಉರಿದು ಹೋಗುತ್ತಾರೆ.